ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟು ಇಂದಿಗೆ 97 ವರ್ಷಗಳಾಯಿತು. ಆ ವರ್ಷದ ಸ್ಮರಣಾರ್ಥವಾಗಿ ಗದಗ್ನ ಶರೀಫ್ ಬೆಳೆಯಲಿ ಅನ್ನೋರ ಈ ಹೋರಾಟಗಾರರ ಕುಟುಂಬ ಇವತ್ತು ವಿಶೇಷವಾಗಿ ಆ ಮಹಾಡ್ ಹೋರಾಟವನ್ನು ನೆನಪಿಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾಯಿದೆ. ಅಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ವೈದಿಕ ಪರಂಪರೆಗೆ ಸೇರಿದಂತಹ ದೇವರುಗಳನ್ನು ಹೊರಗೆ ಹಾಕಿ ತಾವು ನಂಬಿದಂತಹ ಬುದ್ಧ, ಬಸವ, ಅಂಬೇಡ್ಕರ್ ಮೂರ್ತಿಗಳನ್ನು ಮನೆ ತುಂಬಿಸಿಕೊಳ್ಳುವ ಮೂಲಕ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಮೌಢ್ಯಕ್ಕೆ ಏನು ದಾರಿ ಮಾಡಿಕೊಡ್ತಾ ಇದ್ವು ಆ ದೇವರುಗಳನ್ನು ನಾವು ಇನ್ನು ಪೂಜಿಸುವುದಿಲ್ಲ, ನಾವು ನಂಬಿದ ದೇವರುಗಳನ್ನು ಅಂದರೆ ಅಂಬೇಡ್ಕರ್, ಬುದ್ಧ, ಬಸವನನ್ನು ಪೂಜಿಸ್ತೇವೆ ಅನ್ನೋ ಸಂದೇಶವನ್ನು ಸಾರಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಹೋರಾಟಗಾರ ಶರೀಫ್ ಬೆಳೆಯಲಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಅಂದರೆ ತಲೆತಲಾಂತರಗಳಿಂದ ಪೂಜೆ ಮಾಡ್ಕೊತ ಬಂದಿರ್ತೀರಿ, ಈಗ ಈ ನಿರ್ಧಾರ ಯಾವ ರೀತಿ ನಿಮ್ಗೆ ತಲೆಯಾಗಿ ಬಂತು? ಯಾಕೆ ಈ ನಿರ್ಧಾರ? ಇಲ್ಲ ಸರ್, ನಾನು ನಮ್ಮ ತಾಯಿಯವ್ರ ಈ ದೇವರುಗಳನ್ನ ಪೂಜೆ ಮಾಡ್ತಿದ್ರು. ನಮ್ಮ ತಾಯಿಯವರು ಈ ಮುಂಡ್ರಾಬಾದ್ ಹುಲಿಯಮ್ಮನ್ನು ಪೂಜೆ ಮಾಡ್ತಿದ್ರು ಮತ್ತು ದೇವದಾಸಿ ಕೂಡ ನಮ್ಮ ತಾಯಿ. ಆ ದೇವದಾಸಿ ನಮ್ಮ ತಾಯಿ ಶುಕ್ರವಾರ ಮತ್ತು ಮಂಗಳವಾರ ಪ್ರತಿ ವಾರನೂ ಅವರು ಮನೆ ಊರಾಡಿ ಜೋಗ ಆಡ್ತಿದ್ರು. ಆ ಸಂದರ್ಭದೊಳಗಡೆ ಅವರು ಹಿನ್ನೆಲೆ ಒಳಗಡೆ ಅದರಿಂದ ಏನೂ ಅವ್ರು ಗಳಿಸಲಿಲ್ಲ. ಸುಮಾರು ವರ್ಷಗಳ ಕಾಲ ಅವರು ಆ ದೇವ್ರನ್ನ ಹೊತ್ಕೊಂಡು ಅಡ್ಡಾಡಿ ಆ ಪಡ್ಲಿಗೆ ಹಿಡ್ಕೊಂಡು ಅಡ್ಡಾಡಿದ್ರು ಸಹಿತ ಸಾಕಷ್ಟು ರೀತಿಯೊಳಗೆ ಅವರು ಶೋಷಣೆಯನ್ನು ಅನುಭವಿಸಿದ್ರ ಹೊರತು ಏನು ಲಾಭ ಕಾಣಲಿಲ್ಲ. ಜೊತೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾದರು 2018ರಲ್ಲಿ. ಅನಾರೋಗ್ಯ ಎಷ್ಟು ಎಷ್ಟು ಭೀಕರ ಇತ್ತು ಅಂತಂದರೆ ಎಲ್ಲ ದೇವರುಗಳು ಸಹಿತ ಆಗ ಏನು ನಂಬ್ತಿದ್ಲು ಆ ದೇವರುಗಳು ಯಾವ ಸಹಾಯಕ್ಕೆ ಬರಲಿಲ್ಲ. ನಾವು ಸಾಕಷ್ಟು ರೀತಿಯೊಳಗೆ ಪ್ರಯತ್ನ ಪಟ್ವಿ, ಏನೂ ಆಗಲಿಲ್ಲ. ಅವ್ರು ತೀರ್ಕೊಂಡು ಹೋದ್ರು ಕೊನೆಗೆ. ಆಕೆ ದೇವ್ರು ಹೊತ್ಕೊಂಡು ದೇವ್ರನ್ನ ವಾರದೊಳಗೆ 7 ದಿವಸನೂ ಪೂಜೆ ಮಾಡ್ತಿದ್ದ ಸಂದರ್ಭದೊಳಗೆ ಯಾವ ದೇವ್ರನ್ನೂ ಕೇಳಲಿಲ್ಲ. ಅದನ್ನೆಲ್ಲ ನಾವು ನೋಡಿದ್ದೀವಿ. ಜೊತೆಗೆ ನಮ್ಮ ಮನೆಯೊಳಗಡೆ ಅನಾರೋಗ್ಯ ಕಾರಣ ಅದು ಇದು ಎಲ್ಲರೂ ಬರೀ ಆ ದೇವ್ರಿಗೆ ಖರ್ಚು ಮಾಡೋಕ್ಕಾಗಿ ನೆಲೆಯೊಳಗಿತ್ತು. ಹಾಗಾಗಿ ಅದರಿಂದ ಏನೂ ಲಾಭ ಇಲ್ಲ ಅಂಥೇಳಿ ನಾವು ಹೊಸ ಒಂದು ಆಲೋಚನೆ ಇಟ್ಕೊಂಡಿದ್ವಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಏನು ಮಾರ್ಗದರ್ಶನ ಇತ್ತು, ಅದು ಜ್ಞಾನದ ಮಾರ್ಗ ಇತ್ತಲ್ಲ, ಆ ಜ್ಞಾನದ ಮಾರ್ಗನ ನಾನು ಅದನ್ನು ವಿಚಾರ ಇಟ್ಕೊಂಡು ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಒಳಗಡೆ ತಗೊಳ್ಳೋದ್ರ ಮೂಲಕ ನಮ್ಮ ಮನೆಯಲ್ಲಿರ್ತಕ್ಕಂಥ ಮೌಢ್ಯ ತುಂಬಿರುವಂಥ ಎಲ್ಲ ದೇವರುಗಳನ್ನು ಹೊರಗಡೆ ಹಾಕಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ದಹನ ಮಾಡಿದಂಥ ದಿನ 1927ರಲ್ಲಿ ಅಂಬೇಡ್ಕರ್ ಅವರು ಶೋಷಣೆಯ ಕೇಂದ್ರವಾಗಿರ್ತಕ್ಕಂಥ ಮನುಸ್ಮೃತಿಯನ್ನು ದಹನ ಮಾಡಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅದರಲ್ಲಿರ್ತಕ್ಕಂಥ ಶೋಷಣೆಯನ್ನು ಸಹಿತ ಅವರು ಎತ್ತಿ ಹೇಳಿದ್ದಾರೆ. ಆ ಹಿನ್ನೆಲೆಯೊಳಗಡೆ ಅವರು ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಮೂಲಕ ನಮಗೆ ಮಾರ್ಗದರ್ಶನ ಆಗಿದ್ದಾರೆ. ನಾವು ಕೂಡ ಹೋದ ವರ್ಷ ನಾಗ್ಪುರದಲ್ಲಿ ಅವರೇ ನಿಂತ ಸ್ಥಳದಲ್ಲೇ ಬೌದ್ಧ ಧರ್ಮ ಸ್ವೀಕಾರ ಮಾಡೋದ್ರ ಮೂಲಕ ಈ ಒಂದು ನಿರ್ಧಾರಕ್ಕೆ ನಾವು ಕೂಡ ಬಂದಿದ್ದೀವಿ. ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಅವರ ದಾರಿ ಒಳಗಡೆ ನಾವು ಮುನ್ನಡಿಬೇಕು ಅಂತ ವಿಚಾರ ಮಾಡಿದ್ದೀವಿ. ಈಗ ನಿಮ್ಮ ಮನೆಯವರು ಹೋರಾಟಗಾರರು, ಅವರೆಲ್ಲ ಹೊರಗೆಲ್ಲ ಎಕ್ಸ್ಪೋಜರ್ ಇರ್ತೈತೆ, ಅವ್ರಿಗೆ ನೋಡಿರ್ತಾರೆ. ಆದರೆ ನಿಮಗೆ ಎಷ್ಟು ಕಷ್ಟ ಆಗಿತ್ತು? ಅಂದರೆ ಯಾಕಂದ್ರೆ ನೀವು ಪೂಜೆ ಮಾಡ್ತಿರ್ತೀರಿ, ನಿಮ್ಮ ಕುಟುಂಬ, ಇದನ್ನು ನೀವು ಹೆಂಗೆ ಯಾವ ರೀತಿ ತೊಗೊಂಡ್ರಿ? ಅಂದ್ರೆ ನಾವು ಪೂಜಾರಿ ಮಂತಂದ ಬಂದವ್ರಿ ಇಲ್ಲಿ. ಅಲ್ಲಿಂದ ಅವ್ರು ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರಲ್ರಿ, ಅವನ್ನೆಲ್ಲ ನಂಬ್ಕೊಂಡು ನಾವು ಅಷ್ಟ ಬೆಳೆದೇವ್ರಿ ಸರ್. ಇಲ್ಲಿ ಬಂದಮೇಲೆ ನನಗೆ ಬುದ್ಧ, ಬಸವ, ಅಂಬೇಡ್ಕರ್ಲಿಂದ ನಮ್ಮ ಮನೆಯವ್ರಲಿಂದ ಗೊತ್ತಾಗಿತ್ತು ರೀ. ಅದು ಗೊತ್ತಾದ್ಮೇಲೆ ಅದು ಸತ್ಯ ಗೊತ್ತಾತ್ರಿ. ಅದು ದೇವ್ರದ ಏನೂ ಇಲ್ಲ ಇಲ್ಲೇ ಅವ್ರಲ್ಲಿ ಎಲ್ಲ ನಾವು ಏನು ಮಾಡ್ತೇವೆ ನಾವು ಚಲೋ ಮಾಡಿದ್ರು ಬಂತು, ಕೆಟ್ಟ ಮಾಡಿದ್ರು ಬಂತು, ಅದ್ರಲಿಂದ ಎಲ್ಲ ನಡೀತಾವಂತಂದು ನಾವು ಇವತ್ತು ಎಲ್ಲ ದೇವ್ರನ್ನೆಲ್ಲ ಹೊರಗೆ ಹಾಕಿದ್ರಿ ಸರ್. ಅಲ್ಲ, ಈಗ ನೀವೆಲ್ಲ ಯುವಕರದಿರಿ, ನೀವು ಹೊರಗೆ ಹಾಕಿದ್ರಿ, ನಿಮ್ಮ ಹಿರಿಯರು ಅದಕ್ಕೆ ಏನಾದರೂ ವಿರೋಧ ಮಾಡಿದಾರ? ಅದನ್ನ ಹೆಂಗೆ ನೀವು ಫೇಸ್ ಮಾಡಿ? ಒಂದು ವೇಳೆ ವಿರೋಧ ಮಾಡಿದ್ರೆ ಹೇಳ್ತೀವಿ ಸರ್, ನಾವು ತಿಳಿಸೆಲ್ಲ ಹೇಳ್ತೇವ್ರಿ. ಈಗ ನಮ್ಗೆ ಅಂಬೇಡ್ಕರ್ಲಿಂದ್ರೆ ನಮಗೆಲ್ಲ ಸೌಲಭ್ಯ ಸಿಕ್ಕಾವ್ರಿ. ಜಾಸ್ತಿ ಅಂದ್ರೆ ಹೆಣ್ಮಕ್ಳಿಗೆ ಕೊಡ್ಸಿದ್ದ ಅವ್ರಿ ಸರ್ ನಮಗೆ. ಈಗ ಅವ್ರನ್ನ ನಾವು ಆರಾಧನೆ ಮಾಡಲಿಲ್ಲ ಅಂದ್ರೆ ಇವ್ರನ್ನ ತೊಗೊಂಡು ನಾವು ಏನು ಮಾಡೋದ್ರಿ ಸರ್? ಇವ್ರು ಅವ್ರಲಿಂತ್ರ ಏನಿಲ್ರಿ ಸರ್, ಸುಮ್ಮನೆ ದೇವ್ರ ಖರ್ಚು ನಮ್ಗೆ ಇದು ಹೆಚ್ಚಾಗತ್ತಿದ್ದಿ ಹೊರತು ಕಡಿಮೆ ಆಗತ್ತಿಲ್ರಿ. ಅದ್ರಲಿಂತ್ರ ಏನು ಪರಿಹಾರನೇ ಇಲ್ರಿ ಸರ್ ನಮ್ಗೆ. ಅದ್ರ ಸಲುವಾಗಿ ಈಗ ಎಲ್ಲ ತೆಗೆದು ಇದು ಬುದ್ಧ, ಬಸವ, ಅಂಬೇಡ್ಕರ್ನ ಒಳಗೆ ತೊಗೊಂಡಿದ್ದೀವಿ ಸರ್ ನಾವು. ಸರ್, ಇದಕ್ಕೆಲ್ಲ ಹೋರಾಟಗಾರರಿಗೆ ಖುಷಿ ಕೊಟ್ಟರು. ಇನ್ನು ಕೆಲವೊಬ್ಬರು ವೈದಿಕ ಪರಂಪರೆಯನ್ನು ಫಾಲೋ ಮಾಡೋಂಥವ್ರಿಗೆ, ಪೂಜೆ ಮಾಡೋದು, ಅವ್ರ ಭಾವನೆಗಳಿಗೆಲ್ಲೂ ಧಕ್ಕೆ ಆಗ್ಬೋದಾ ಅಂತ ಈ ಕ್ರಮ? ಈ ವೈದಿಕರು ಹುಟ್ಟಾಕಿರ್ತಕ್ಕಂಥ ಈ ಸಮಾಜ ಏನಿದೆಯಲ್ಲ, ಅದ್ರ ಇರುವಂಥ ಸ್ವರೂಪವನ್ನು ಜನರು ಇವತ್ತು ತಿಳ್ಕೊಳ್ಬೇಕಾಗಿದೆ. ಈ ತಿಳುವಳಿಕೆಯನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮತ್ತು ಅವು ಈ ಇಡೀ ಜೀವನದ ಹಾದಿ ಒಳಗಡೆ ಬೆಳಕು ಕಾಣಿಸುವಂಥ ಕೆಲಸಗಳನ್ನು ಹಿಂದೆ ಭಗವಾನ್ ಬುದ್ಧನೂ ಕೂಡ ಮಾಡಿದ್ದಾರೆ ಮತ್ತು ಬಸವಣ್ಣನೂ ಕೂಡ ಮಾಡಿದ್ದಾರೆ ಅವರು. ಅಂದರೆ ಇವತ್ತು ನಾವು ಈ ದೇಶದೊಳಗಡೆ ಒಂದು ದೇವರಿಲ್ಲ, 33 ಕೋಟಿ ದೇವರು ಇದ್ದಾವೆ.
33 ಕೋಟಿ ದೇವರಿದ್ದರೂ ಕೂಡ ಇಡೀ ಸಮಾಜದೊಳಗಡೆ ಇಷ್ಟೆಲ್ಲ ಅಸಮಾನತೆ ತುಂಬಿದೆ, ಬಡತನ ತುಂಬಿದೆ, ಒಂದು ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದಂಥ ಸ್ಥಿತಿ ಇದೆ. ದಿನನಿತ್ಯ ನೆನೀತಾರೆ ದೇವರನ್ನು. ಇವ್ರು ಬಿಡಿ ಇಡೀ ಸಮಾಜನೇ ದಿನನಿತ್ಯ ಎದ್ರು ದೇವರು, ಬಿದ್ರು ದೇವರು, ಮಲಗಿದ್ರು ದೇವರು. ಇಲ್ಲಿ ಯಾವುದೋ ಹೆಸರಿನಲ್ಲಿ, ಯಾವುದೋ ದೇವ್ರ ಹೆಸರಿನಲ್ಲಿ ನಿತ್ಯ ನೆನೆಯುವಂಥದ್ದು ಇದು. ಮೊನ್ನೆ ಒಬ್ಬನು ದೇವ್ರು ನಡೆದ್ರೆ ಎಲ್ಲೋ ಸಿಗ್ತದೆ ಅಂತ ಹೇಳ್ಕೊಂಡು ಅವರೆಲ್ಲ ಸಿಕ್ಕರೆ ಎಲ್ಲರೂ ಕೂಡ ಸ್ವರ್ಗದಲ್ಲಿ ಇಡೀ ಇದೇನಿಲ್ಲ ಸ್ವರ್ಗದಲ್ಲಿ ದೊಡ್ಡ ದೊಡ್ಡ ನಿರ್ಮಾಣ ಆಗ್ತಾಯಿತ್ತು. ಅದು ಭಾರಾಗದು ಎಲ್ಲಿ ಕುಸಿತಾ ಇರ್ತಿತ್ತೋ ಏನೋ ಗೊತ್ತಿಲ್ಲ ಅದಿಟ್ಕೊಂಡು. ಅಂದರೆ ಇಷ್ಟೆಲ್ಲ ಮುಕ್ಕೋಟಿ ದೇವರುಗಳನ್ನು ಇವತ್ತು ಈ ದೇಶದೊಳಗಡೆಗಿಂತ 100 ಕೋಟಿಗಳಿಗಿಂತ ಹೆಚ್ಚಿರುವಂಥ ಈ ದೇಶದ ಜನ ನಿತ್ಯವೂ ನೆನೀತಾ ಇರುವಾಗ ಈ ದೇಶಕ್ಕೆ ಜನರಿಗೆ ಅನ್ನ ಸಿಗ್ತಾ ಇಲ್ಲ, ಹಸಿವಿನಿಂದ ಸಾಯ್ತಾ ಇದ್ದಾರೆ, ರೋಗ ರುಜಿನಗಳಲ್ಲಿ ಬಳಲ್ತಾ ಇದ್ದಾರೆ. ಇಷ್ಟೆಲ್ಲ ಮುಕ್ಕೋಟಿ ದೇವರು ನೆನೆಸೋದಾದ್ರೆ ಇಷ್ಟು ಕೋಟಿಗಳ ಇದು ಆಸ್ಪತ್ರೆಗಳು ಯಾಕಿರಬೇಕಾಗಿತ್ತು? ಅವರೆಲ್ಲ ನಿವಾರಿಸ್ಬೋದಿತ್ತಲ್ಲ. ಯಾವುದು ಕೂಡ ಅಂದರೆ ದೇವರು ಅನ್ನುವಂಥ ಒಂದು ಕಲ್ಪನೆ, ಅದು ಊಹಾತ್ಮಕವಾದಂಥ ಕಲ್ಪನೆ. ಅದನ್ನು ವ್ಯವಸ್ಥಿತವಾಗಿ ಜನರ ದೌರ್ಬಲ್ಯಗಳನ್ನು, ಅವರ ಭಾವನೆಗಳನ್ನು ದುರುಪಯೋಗ ಮಾಡಿಕೊಳ್ಳೋದಕ್ಕಾಗಿ ಈ ದೇಶದೊಳಗಡೆ ಪುರೋಹಿತಶಾಹಿಗಳು ಹುಟ್ಟಾಕಿರ್ತಕ್ಕಂಥ ಒಂದು ವಿಧಾನ, ಅದು ಒಂದು ಸನಾತನವಾದ ವಿಧಾನ. ಅದು ಪುರೋಹಿತರು ಇವತ್ತು ಪೂಜೆ ಮಾಡ್ತಕ್ಕಂಥವ್ರು ದೊಡ್ಡ ತೊಂದರೆ ಒಳಗಡೆ ಇದ್ದಾರೆ, ಪೂಜೆ ಮಾಡಿಸ್ತಕ್ಕಂಥವ್ರು ಆರಾಮಿದ್ದಾರೆ. ಇಡೀ ವ್ಯತ್ಯಾಸನ ಗಮನಿಸ್ರಿ ನೀವು. ಪೂಜಾರಿಗಳು ಆರಾಮಿದ್ದಾರೆ, ದೊಡ್ಡ ಶ್ರೀಮಂತರಾಗಿದ್ದಾರೆ. ಆದರೆ ಆ ಹುಂಡಿ ಹಾಕ್ತಕ್ಕಂಥ ಜನ ಇದ್ದಾರಲ್ಲ, ಅಂಥ ಎಲ್ಲ ಜನ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದು ನಮಗಿರುವಂಥ ವಾಸ್ತವ. ಇದು ಈ ತಿಳುವಳಿಕೆಯನ್ನು ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದಲ್ಲ, ಈ ದೇಶದೊಳಗಡೆ ಹೊಸದಾಗಿ ಯಾರೂ ಕೂಡ ಮಾಡಿದ್ದಲ್ಲ. ಈ ಥರ ವಿಚಾರವನ್ನು ಅನಾದಿ ಕಾಲದಿಂದ ಹೇಳ್ಕೊತ ಬಂದಂಥ ದಾರ್ಶನಿಕರಿದ್ದಾರೆ. ದೊಡ್ಡ ಪ್ರಮಾಣದ ದಾರ್ಶನಿಕ ಪಡೆ ಇದೆ. ವೈಚಾರಿಕತೆ ಬೆಳಕನ್ನು ಹರಡ್ತಕ್ಕಂಥ ದೊಡ್ಡದಂಥ ದಾರ್ಶನಿಕ ಪಡೆ ಇನ್ನೆಲ್ಲವೂ ಕೂಡ ಇದೆ. ಮೌಢ್ಯವನ್ನು ಹೇರ್ತಕ್ಕಂಥ ಮೌಢ್ಯವೇ ಜೀವನ ಅಂತ ನಂಬಿಸ್ತಕ್ಕಂಥ, ಮೌಢ್ಯದ ಮೂಲಕ ಈ ದೈವತ್ವವನ್ನು ವೈಭವೀಕರಿಸ್ತಕ್ಕಂಥ ಪಡೆಯೂ ಕೂಡ ಈ ದೇಶದೊಳಗಡೆ ಇದೆ. ಇವೆರಡರ ನಡುವೆ ನಿರಂತರವಂಥ ಸಂಘರ್ಷ ನಡ್ಕೋತ ಬಂದಿದೆ. ಅದು ಇವತ್ತಿನ ಸಂಘರ್ಷ ಅಲ್ಲ, ಇದು ಶತಮಾನದ ಸಂಘರ್ಷ ಇದಕ್ಕೂ ಇದೆ. ಸೊ ಇವತ್ತು ನಾವು ಈ ಪುರೋಹಿತರ ಹುನ್ನಾರಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಜನ ಅರ್ಥ ಆಗ್ಲಿಕ್ಕತ್ತಿದ್ದಾರೆ. ಇವತ್ತು ದೇವರ ಹೆಸರಿನೊಳಗಡೆ ಎಷ್ಟೆಲ್ಲ ಜನರು ಆರ್ಥಿಕವಾಗಿ ಕೊಳ್ಳೆ ಹೊಡಿತಾರೆ ಅನ್ನೋದು ಗೊತ್ತಿದೆ. ಎಷ್ಟೆಲ್ಲ ಪೂಜೆ ಪುನಸ್ಕಾರ ವೃಥ ಮಾಡಿದರೂ ಕೂಡ ಅವ್ರಿಗೇನು ಕೂಡ ಆಗಿಲ್ಲ ಅನ್ನೋದು ಗೊತ್ತಿದೆ. ಇಲ್ಲಿ ದುಡಿದ್ರೆ ಮಾತ್ರ ಬದುಕು, ಕಾಯಕ ಮಾಡಿದರೆ ಬದುಕು. ಅದನ್ನು ಕೂಡ ಈ ಥರ ವೈಚಾರಿಕ ಒಂದು ದಾರ್ಶನಿಕ ಅವರು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಈ ಥರ ಮೌಢ್ಯ ಇರುವಂಥ ದೇವರುಗಳನ್ನು ಕಿತ್ತು ಹಾಕ್ತಕ್ಕಂಥ ಈ ನೆಲಕ್ಕೇ, ಈ ನೆಲದೊಳಗಡೆ ಕಿತ್ತು ಹಾಕಿದರೆ ಜನರ ಬದುಕು ಸುಭಿಕ್ಷೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಮೌಢ್ಯವನ್ನು ತೊಲಗಿಸಿದ್ರೆ ಮಾತ್ರ ಜನರಿಗೆ ಒಳ್ಳೆ ದಾರಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಭಾಗವಾಗಿ ಇದೆಲ್ಲ ಕೂಡ ಇವತ್ತು ನಡೀತಾ ಇದೆ. ಇದು ಪ್ರಗತಿಪರ ಚಿಂತಕ ಬೆಳೆಯಲಿಯವರು ಮತ್ತು ಹಿರಿಯ ಸಾಹಿತಿಗಳಾದಂಥ ಬಸು ಸುಳಿವರಿಯವರ ಮಾತಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.